ನಾನು ಇಷ್ಟೆಲ್ಲ ಈ ಗಾಡಿ ಹೋಗುತ್ತೆ ಅನ್ಕೊಂಡಿರ್ಲಿಲ್ಲ. ಸಕ್ಕದಾಗಿ ನುಗ್ತಾ ಇದೆ. ಈ ಜಾಗಕ್ಕೆಲ್ಲ ಮಾಡಿಸಿರೋ ಗಾಡಿ ಇದು ಮಾತ್ರ. ಶಾಕ್ ಅಬ್ಸರ್ವರ್ ಬಗ್ಗೆ ಮಾತಾಡಂಗಿಲ್ಲ ಈ ಗಾಡಿಯಲ್ಲಿ. ಕೌ ಕ್ರಾಸಿಂಗ್ ಮಾಡ್ತಾ ಇದ್ದೀನಿ. ನಮಸ್ಕಾರ ಕರ್ನಾಟಕ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ವಿಡಿಯೋದಲ್ಲಿ ಯಾವ ಬೈಕ್ ತಂದಿದ್ದೀನಿ ಅಂದರೆ ದ ವೈಲ್ಡ್ ಬೀಸ್ಟ್ HD ಸ್ಕ್ರಾಂಬ್ಲರು. ನೋಡಿ ಈ ಲೊಕೇಶನ್ಗೆ ಸಕ್ಕದಾಗೈತೆ ಗಾಡಿ ಮಾತ್ರ. ಇದು ಒಂಥರ ಸಿಟಿ ಯೂಸ್ಗೂ ಚೆನ್ನಾಗಿರುತ್ತೆ, ಲಾಂಗ್ ಡ್ರೈವ್ಗೂ ಚೆನ್ನಾಗಿರುತ್ತೆ. ಒಂಥರ ಏನು ಅನ್ಕಂಫರ್ಟಬಲ್ ಫೀಲ್ ಆಗ್ತಾ ಇಲ್ಲ. ಈ ಗಾಡಿ ಚಿಕ್ಕದಾಗಿರೋದ್ರಿಂದ ಒಂಥರ ನುಗ್ಗಿ ಸಿಗ್ನಲ್ ಎಲ್ಲ ನುಗ್ಕೊಂಡೆಲ್ಲ ಹೋಗ್ಬಿಡ್ಬೋದು. ಇದರಲ್ಲಿರೋ ಇಂಜಿನ್ ಬಂದ್ಬಿಟ್ಟು 334cc 29 bhp ಮತ್ತು 28 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಗಾಡಿ ಮಾತ್ರ ಸಕ್ಕದಾಗಿ ನುಗ್ತಾ ಇದೆ. ನಾನು ಇಷ್ಟೆಲ್ಲ ಈ ಗಾಡಿ ಹೋಗುತ್ತೆ ಅನ್ಕೊಂಡಿರ್ಲಿಲ್ಲ. ಸಕ್ಕದಾಗಿ ನುಗ್ತಾ ಇದೆ. ಇದರಲ್ಲಿರೋ ಸಸ್ಪೆನ್ಷನ್ ಬಂದ್ಬಿಟ್ಟು ಫ್ರಂಟ್ ಅಲ್ಲಿ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಅದೇ ರೇರ್ ಬಂದ್ರೆ ಟ್ವಿನ್ ಶಾಕ್ ಅಬ್ಸರ್ವರ್ ಕೊಟ್ಟಿದ್ದಾರೆ. ಇದು 5 ಸ್ಟೆಪ್ ಪ್ರೀಲೋಡ್ ನ ಅಡ್ಜಸ್ಟ್ ಮಾಡ್ಕೊಬಹುದು ನಾವು. ಈ ಜಾಗಕ್ಕೆಲ್ಲ ಮಾಡಿಸಿರೋ ಗಾಡಿ ಇದು ಮಾತ್ರ. ಶಾಕ್ ಅಬ್ಸರ್ವರ್ ಬಗ್ಗೆ ಮಾತಾಡಂಗಿಲ್ಲ ಈ ಗಾಡಿಯಲ್ಲಿ. ನೋಡಿ ಆ ಸನ್ಲೈಟ್ಗೆ ಈ ಕಲರ್ ಮಾತ್ರ ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ನೋಡಿ ಆರೆಂಜ್ ಕಲರ್. ಒಂಥರ ಈ ಗಾಡಿನ ಬಿಸಿಲಲ್ಲಿ ಎತ್ಕೊಂಡು ಹೋದಾಗ ಒಂಥರ ಲುಕ್ ಆಗಿದೆ ಈ ಗಾಡಿ. ಈ ಗಾಡಿ ನೋಡಕ್ಕೆ ನೋಡಿ ರೆಟ್ರೋ ಸ್ಟೈಲ್ ಆಗಿ ಕಾಣಿಸುತ್ತೆ. ನೋಡಿ ಹೆಡ್ಲೈಟ್ ರೌಂಡ್ ಆಗಿದೆ, ಇಂಡಿಕೇಟರ್ ರೌಂಡ್ ಆಗಿದೆ, ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ರೌಂಡ್ ಆಗಿದೆ, ಮಿರರ್ ರೌಂಡ್ ಆಗಿದೆ, ಫುಲ್ ಗಾಡಿನೇ ಒಂಥರ ರೌಂಡ್ ಆಗಿದೆ. ಈ ಗಾಡಿ ಮೈಲೇಜ್ ಬಂದ್ಬಿಟ್ಟು ಒಂದು 20 ಇಂದ 25 ಕೊಡುತ್ತೆ ಸಿಟಿಯಲ್ಲಿ. ಅದೇ ಹೈವೇಗೆ ಹೋದ್ರೆ ಒಂದು 25 ಇಂದ 30 ಕೊಡುತ್ತೆ. ಮೈಲೇಜ್ ಸಿಕ್ಕಾಪಟ್ಟೆ ಕಡಿಮೆ. ಮೋದಿ ಮಾಡಿರೋ ಪೆಟ್ರೋಲ್ ರೇಟ್ಗೆ ಈ ತರ ಗಾಡಿ ಎಲ್ಲ ಓಡಿಸೋದು ಸಿಕ್ಕಾಪಟ್ಟೆ ಕಷ್ಟಗರು. ಒಂದು ಆರಾಮಾಗಿ ಒಂದು ಸ್ಪ್ಲೆಂಡರ್ ಇಸ್ಕೊಂಡು ಹಾಕಿದ್ರೆ ಒಂದು 70 ಮೈಲೇಜ್ ಬರುತ್ತೆ. ಮೋದಿ ಮಾಡಿರೋ ರೇಟ್ಗೆ ಆ ತರ ಗಾಡಿನೇ ಓಡಿಸ್ಬೇಕಾಗುತ್ತೆ. ಈ ತರ ಗಾಡಿ ಎಲ್ಲ ಇವಾಗಿರೋ ಪೆಟ್ರೋಲ್ ರೇಟ್ಗೆ ಎತ್ತಕ್ಕೆ ಭಯ ಆಗುತ್ತೆ. ಇದರಲ್ಲಿರೋ ವೀಲ್ ಸೈಜ್ ಬಂದ್ಬಿಟ್ಟು ಫ್ರಂಟ್ 19 ಇಂಚು 100 ಸೆಕ್ಷನ್ ಕೊಟ್ಟಿದ್ದಾರೆ. ಅದೇ ರೇರ್ ಬಂದ್ರೆ 17 ಇಂಚು 140 ಸೆಕ್ಷನ್ ಕೊಟ್ಟಿದ್ದಾರೆ. ನೋಡಿ ಎಷ್ಟು ಅಗ್ಲವಾಗಿದೆ ಹಿಂದ್ಗಡೆಯಿಂದ ನೋಡಕ್ಕೆ. ಥರ್ಡ್ ಗೇರ್ ಅಲ್ಲಿ ಇದ್ದಾಗ ಸಡನ್ ಆಗಿ ಪವರ್ ಕೊಟ್ರೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಆಡುತ್ತೆ, ಸ್ವಲ್ಪ ವೈಬ್ರೇಷನ್ಸ್ ಇದೆ ಗಾಡಿಯಲ್ಲಿ. ಆದ್ರೆ ಚಿಕ್ಕದಾಗಿ ಕಾಂಪ್ಯಾಕ್ಟ್ ಆಗಿದೆ ನೋಡಕ್ ಮಾತ್ರ. ಗಾಡಿ ಸಕ್ಕತ್ ಫೀಲ್ ಕೊಡ್ತಾ ಇದೆ ಓಡ್ಸಕ್ಕೆ. ನೋಡಿ ಈ ಗಾಡಿ ಬಂದ್ಬಿಟ್ಟು ಸಿಂಗಲ್ ಸಿಲಿಂಡರ್, ಆದ್ರೆ ಕೊಟ್ಟಿರೋದು 2 ಎಕ್ಸಾಸ್ಟ್ ಕೊಟ್ಟಿದ್ದಾರೆ. ಅದೇ ಸಕ್ಕದಾಗಿ ಕಾಣಿಸುತ್ತೆ ಮೈನ್ ಆಗಿ ಗಾಡಿಯಲ್ಲಿ. ಹಳೆ HD ಎಲ್ಲ ಓಡಿಸಿದ್ರೆ ಸಕ್ಕತ್ ಫೀಲ್ ಕೊಡ್ತಾ ಇತ್ತು. ಆ 2 ಸ್ಟ್ರೋಕು ಅದ್ರಲ್ಲಿ ಬರೋ ಮೈನ್ ಆಗಿ ಸೌಂಡು. ಇದ್ರಲ್ಲೆಲ್ಲ ಸೌಂಡೇ ಇಲ್ಲ. ಈ BS6 ನಾಮ್ಸ್ ಬಂದಿರೋದ್ರಿಂದ ಸೌಂಡ್ ಎಲ್ಲ ತೆಗೆದು ಬಿಸಾಕಿ ಯಾವ್ದೋ ಒಂಥರ ಸೌಂಡ್ ಇದೆ, ಅಷ್ಟೊಂದು ಫೀಲ್ ಆಗೋ ತರ ಸೌಂಡ್ ಇಲ್ಲ ಈ ಗಾಡಿಯಲ್ಲಿ. ಆಮೇಲೆ ಇದರಲ್ಲಿ 3 ತರ ಮೋಡ್ ಕೊಟ್ಟಿದ್ದಾರೆ. ಒಂದು ರೈನ್ ಮೋಡು, ಒಂದು ಆಫ್ ರೋಡ್ ಮೋಡು, ಒಂದು ರೋಡ್ ಮೋಡು. ಇನ್ನೊಂದು ಈ ಗಾಡಿಯಲ್ಲಿ ನೋಡಿ USB ಮತ್ತೆ C ಟೈಪ್ ಚಾರ್ಜಿಂಗ್ ಕೊಟ್ಟಿದ್ದಾರೆ. ಅದು ಮೇಲ್ಗಡೆನೆ ಕೊಟ್ಟಿದ್ದಾರೆ. ಆರಾಮಾಗಿ ಇಲ್ಲಿ ಹಾಕೊಂಡು ಲಾಂಗ್ ಡ್ರೈವ್ ಎಲ್ಲ ಮಾಡ್ಕೊಬಹುದು ಮ್ಯಾಪ್ ಹಾಕೊಂಡು. ಈ ಗಾಡಿ ಸ್ವಲ್ಪ ಕುಳ್ಳುಗಿರೋದ್ರಿಂದ ಒಂಥರ ಅಡ್ವೆಂಚರ್ ಫೀಲ್ ಅನ್ಸಲ್ಲ, ಆದ್ರೆ ಓಡ್ಸಕ್ಕೆಲ್ಲ ಚೆನ್ನಾಗಿದೆ. ಇವಾಗ ಅಡ್ವೆಂಚರ್ ಇದ್ರೆ ಒಂಥರ ಹೈಟ್ ಅಲ್ಲಿ ಇರ್ತೀರಿ, ಕೆಳಗಡೆ ಗ್ರೌಂಡ್ ಕ್ಲಿಯರೆನ್ಸ್ ಏನು ಹೆಚ್ಚಾಗಲ್ಲ ಅಂತ ಒಂದು ಫೀಲ್ ಇರುತ್ತೆ. ಈ ಗಾಡಿಯಲ್ಲೂ ಹೈಟೇ ಇದೆ ಗ್ರೌಂಡ್ ಕ್ಲಿಯರೆನ್ಸ್, ಆದ್ರೂ ಒಂಥರ ಏನೋ ಅಡ್ವೆಂಚರ್ ಫೀಲ್ ಕೊಡಲ್ಲ. ಮತ್ತೆ ಅಡ್ವೆಂಚರ್ ಅಲ್ಲಿ ಬಂದ್ಬಿಟ್ಟು ವಿಂಡ್ಶೀಲ್ಡ್ ಕೊಟ್ಟಿರ್ತಾರೆ, ಇದ್ರಲ್ಲಿ ಯಾವುದೇ ತರ ವಿಂಡ್ಶೀಲ್ಡ್ ಕೊಟ್ಟಿಲ್ಲ. ನೋಡಿ ಇದ್ರ ಎಕ್ಸಾಸ್ಟ್ ನೋಟ್ ತೋರಿಸ್ತೀನಿ. ಕ್ಲಚ್ ಹಿಡಿದ್ರೆ ಈ ಗಾಡಿಯಲ್ಲಿ ಸ್ಟಾರ್ಟ್ ಆಗೋದು, ಇಲ್ಲಾಂದ್ರೆ ಈ ಗಾಡಿ ಸ್ಟಾರ್ಟ್ ಆಗಲ್ಲ. ಹೀಟ್ ಮಾತ್ರ ಈ ಗಾಡಿಯಲ್ಲಿ ಸಿಕ್ಕಾಪಟ್ಟೆ ಹೀಟ್ ಫೀಲ್ ಆಗುತ್ತಂತೆ. ಓನರ್ ಹೇಳ್ತಾ ಇದ್ರು ಸಿಕ್ಕಾಪಟ್ಟೆ ಹೀಟ್ ಹೊಡಿತೈತೆ ಕಾಲಲ್ಲಿ, ಹೆವಿ ಹೀಟ್ ಗುರು. ವಿಕ್ಸ್ ನ ಮಾತ್ರ ತಗೊಳ್ಳಿ, ಕಿರಿಕಿರಿ ದೂರಗೊಳಿಸಿ. ನೋಡಿ ಸೀಟು ಸಾಫ್ಟ್ ಆಗಿ ಸಕ್ಕದಾಗಿ ಕೊಟ್ಟಿದ್ದಾರೆ. ಅದೇ ಏನಂದ್ರೆ ಹಿಂದೆ ಕೂತಿರೋರಿಗೆ ಸ್ವಲ್ಪ ಭಯ ಆಗುತ್ತೆ, ಎಲ್ಲಿ ಚೂರು ಹಿಂದ್ಗಡೆ ಬಂದ್ರೆ ಬಿದೋಗೋ ತರ. ಇಲ್ಲಿ ಏನಾದ್ರು ಇದು ಇನ್ನೊಂದು ಸ್ವಲ್ಪ ಹೈಟ್ ಆಗಿ ಕೊಟ್ಟಿದ್ರೆ ಈ ಗಾಡಿ ಸಕ್ಕದಾಗಿರ್ತಾ ಇತ್ತು ಹಿಂದೆ ಕೂತ್ಕೊಂಡಿರೋರಿಗೆ. ಗಾಡಿ ಮಾತ್ರ ಚಿಕ್ಕದಾಗಿದೆ ಗುರು. ಹುಡುಗಿರೆಲ್ಲ ಓಡ್ಸಕ್ಕೆ ಕರೆಕ್ಟ್ ಆಗಿರುತ್ತೆ. ಸೀಟ್ ಹೈಟ್ ಕೂಡ ಕಡಿಮೆ ಇದೆ, ಆರಾಮಾಗಿ ಅವ್ರಿಗೆಲ್ಲ ಕಾಲೆಡ್ಸುತ್ತೆ. ಆದರೆ ಅವ್ರು ಹುಡುಗಿರು ತುಂಬ ಜನ ಚೂಸ್ ಮಾಡೋದು ಬಂದ್ಬಿಟ್ಟು ಅದೇ ಅಂಟರ್ 315 ಚೂಸ್ ಮಾಡ್ತಾರೆ. ಇದು ಸೀಟ್ ಹೈಟ್ ಬಂದ್ಬಿಟ್ಟು 800 mm ಸೀಟ್ ಹೈಟು, ಮತ್ತು ಗ್ರೌಂಡ್ ಕ್ಲಿಯರೆನ್ಸ್ ಬಂದ್ಬಿಟ್ಟು 200 mm. ಶಾರ್ಟ್ ರೈಡರ್ಸ್ಗೆಲ್ಲ ಆರಾಮಾಗಿ ಕಾಲು ಎಡಿಸುತ್ತೆ. ಹೈಟ್ ಎಲ್ಲ ಏನಿಲ್ಲ ಈ ಗಾಡಿ. ಹುಡುಗಿರು ಕೂಡ ಆರಾಮಾಗಿ ಓಡಿಸ್ಬೋದು ಈ ಗಾಡಿನ. ವೆಯ್ಟ್ ಕೂಡ ಕಡಿಮೆ ಇದೆ, ಸಕ್ಕದಾಗಿ ಬ್ಯಾಲೆನ್ಸ್ ಮಾಡಿದ್ದಾರೆ ವೆಯ್ಟ್ ಈ ಗಾಡಿಯಲ್ಲಿ. ನೋಡಿ ಫ್ರಂಟಲ್ಲಿ ಬಂದ್ಬಿಟ್ಟು ಮಡ್ಗಟ್ ಕೊಟ್ಟಿದ್ದಾರೆ, ಅದ್ರ ಮೇಲೆ ಐ ರೈಸಿಂಗ್ಸು ಒಂಥರ ಬೀಕ್ ತರ ಕೊಟ್ಟಿದ್ದಾರೆ. ನೋಡಿ ಚೆನ್ನಾಗಿ ಕಾಣಿಸುತ್ತೆ ಈ ಗಾಡಿಗೆ. ಬ್ರೇಕ್ ಕೂಡ ಅಷ್ಟೇ ಗುರು, ಸಕ್ಕದಾಗಿ ಕೊಟ್ಟಿದ್ದಾರೆ ಬ್ರೇಕ್. ಇದರಲ್ಲಿ ಹಂಗೆ ಹಿಡಿದ ತಕ್ಷಣ ಅಂತ ಹಂಗೆ ನಿಂತ್ಕೊಳುತ್ತೆ ಹಿಡ್ದಿ ಜಾಗದಲ್ಲಿ. ಆಮೇಲೆ ಸೇಮ್ 390 ತರ ಬ್ರೋ. ಇವಾಗ ಸೆಕೆಂಡ್ ಗೇರ್ ಅಲ್ಲಿ ಇದ್ರೆ ಲೈಟಾಗಿ ಸ್ಲೋ ಮಾಡಿದ್ರೆ ಗಡ 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 ಅನ್ನುತ್ತಲ್ಲ, ಸೇಮ್ ಅದೇ ತರ ಇದು ಈ ಗಾಡಿನು. ಆದ್ರೆ ಓಡ್ಸಕ್ಕೆಲ್ಲ ಫೀಲ್ ಸಕ್ಕದಾಗೈತೆ. ಏನಂದ್ರೆ ಸಿಕ್ಕಾಪಟ್ಟೆ ಹೀಟ್ ಈ ಗಾಡಿ. ಕೌ ಕ್ರಾಸಿಂಗ್ ಮಾಡ್ತಾ ಇದೀನಿ. ನಿಮ್ ಟೂತ್ ಪೇಸ್ಟ್ ನಲ್ಲಿ ಉಪ್ಪಿದ್ಯಾ? ಇಲ್ಲ ಕಣಕ್ಕ. ಇಲ್ವಂತೆ. ಓ ನೋ.
ಅದೇ ರಾಯಲ್ ಎನ್ಫೀಲ್ಡ್ 411 ಓಡಿಸಿದಾಗ ಇಷ್ಟೊಂದು ಪಂಚಾಗಿ ಫೀಲ್ ಆಗಿಲ್ಲ. ಈ ಗಾಡಿ ಓಡಿಸಿದಾಗೆ ಒಂಥರ ಪಂಚಾಗಿ ಸಾಕಾಗಿ ಫೀಲ್ ಆಗ್ತಾ ಇದೆ ಓಡ್ಸೋಕ್ಕೆ. ಪವರ್ ಬಗ್ಗೆ ಮಾತಾಡೋಂಗಿಲ್ಲ, ಈ ಗಾಡಿ ಇಷ್ಟೊಂದು ಪವರ್ ಇಲ್ಲ ಅಂದ್ಕೊಂಡಿದ್ದೆ. ಆದರೆ V-Strom 250 ಬಂದ್ಬಿಟ್ಟು ಇದಕ್ಕಿಂತ ಪವರ್ ಅಂತಾರೆ 250cc ಗಾಡಿನ. ಅದು ಒಂದು ಟೈಮ್ ಓಡಿಸ್ ನೋಡಬೇಕು, ಇದು ಪವರ ಅದು ಪವರ ಅಂತ. ಹ್ಯಾಂಡಲ್ ಬಾರ್ಸ್ ಎಲ್ಲ ಮೇಲೇನೇ ಇದೆ, ಒಂಥರ ಸಕ್ಕದಾಗಿ ಓಡಿಸ್ಬೋದು. ಒಂಥರ ಏನು ಶೋಲ್ಡರ್ ಪೈನು ಆ ಥರ ಎಲ್ಲ ಏನು ಅನ್ಸಲ್ಲ, ಆರಾಮಾಗಿ ಕ್ರೂಸ್ ಮಾಡ್ಕೊಂಡು ಹೋಗ್ಬೋದು ಈ ಗಾಡಿಯಲ್ಲಿ. ಆದರೆ ಮಿರರ್ ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಕೊಡ್ಬೋದಾಗಿತ್ತು. ಇದರಲ್ಲಿ ಅಷ್ಟೊಂದೇನು ವಿಸಿಬಿಲಿಟಿನೇ ಇಲ್ಲ. ನಮ್ದು ಅರ್ಧ ಕೈಯೇ ಒಂಥರ ಕ್ಲೋಸ್ ಆಗಿಬಿಡುತ್ತೆ. ಇನ್ನೊಂದು ಸ್ವಲ್ಪ ಅಗ್ಲ ಕೊಟ್ಟಿದ್ರೆ ಚೆನ್ನಾಗಿರ್ತಾಯಿತ್ತು ಈ ಗಾಡಿಯಲ್ಲಿ ಮಿರರು. ಓವರ್ ಆಲ್ ಈ ಗಾಡಿ ಓಡ್ಸೋಕೆ ಮಾತ್ರ ಸಖತ್ ಫೀಲ್ ಕೊಡ್ತು.